ಅಕ್ನೂರ್ ಪ್ರದೇಶದಲ್ಲಿ ಭಾರತದಿಂದ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ಡ್ರೋನ್ಗಳನ್ನ ಬಳಸಿ ಭಾರತ ದಾಳಿ ಮಾಡ್ತಿದೆ. ಸಾಂಬಾ ಸೆಕ್ಟರ್ನಲ್ಲಿ ಇಸ್ರೇಲಿ ಡ್ರೋನ್ ಅನ್ನ ಬಳಸಿ ಪಾಕಿಸ್ತಾನಕ್ಕೆ ಝಲಕ್ ತೋರಿಸ್ತಾ ಇದೆ ಭಾರತದ ದಾಳಿಯನ್ನ ಸಹಿಸಿಕೊಳ್ಳದೆ ಈಗ ಕಾಶ್ಮೀರದ ಮೇಲೂ ಕೂಡ ಪಾಕಿಸ್ತಾನ ದಾಳಿ ಮಾಡ್ತಿದೆ. ರಜೌರಿ, ಪೂಂಚ್ ಮತ್ತು ಉರಿಯಲ್ಲಿ ಪದೇ ಪದೇ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಪ್ರತಿ ದಾಳಿಗೂ ಕೂಡ ಭಾರತೀಯ ಸೇನೆಯಿಂದ ಪ್ರತ್ಯುತ್ತರದ ದಾಳಿ ಕೂಡ ನೀಡ್ತಾ ಇದೆ. ಹೀಗಾಗಿನೇ ಇಸ್ರೇಲ್ ಡ್ರೋನ್ ಅನ್ನ ಬಳಸಿ ಭಾರತ ಅಕ್ನೂರ್ ಪ್ರದೇಶದಲ್ಲಿ ದಾಳಿಯನ್ನ ಮಾಡ್ತಿದೆ. ಪಾಕಿಸ್ತಾನ ಮತ್ತೆ ಮತ್ತೆ ಪ್ರತಿ ದಾಳಿ ಮಾಡ್ತಾ ಇದೆ. ಹೀಗಾಗಿನೇ ಸಾಂಬಾ ಲೊಕೇಶನ್ಸ್ಗಳಲ್ಲಿ ಬಹಳ ಪ್ರಮುಖವಾಗಿ ಇಸ್ರೇಲ್ ಇಂದ ನಾವು ತರಿಸ್ಕೊಂಡಿರುವಂತ ಅಲ್ಲಿನ ಅಭಿವೃದ್ಧಿ ಮಾಡಿಕೊಂಡಿರುವಂತ ಡ್ರೋನ್ಗಳನ್ನ ಬಳಸಿ ಭಾರತ ಪಾಕಿಸ್ತಾನದ ದಾಳಿಗೆ ಪ್ರತ್ಯುತ್ತರವನ್ನ ಕೊಡಲಾಗ್ತಿದೆ. ಹೊಡೆದು ಬಿಸಾಕುವಂತ ಕೆಲಸಗಳಾಗ್ತಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸೇನೆ ಎಲ್ಲೂ ಕೂಡ ಅವಕಾಶನೇ ಕೊಡ್ತಾ ಇಲ್ಲ. ಕಟ್ಟೆಚ್ಚರವನ್ನ ವಹಿಸಿ, ನಿಗಾವನ್ನ ವಹಿಸಿ, ಪಾಕಿಸ್ತಾನದ ಪ್ರತಿ ಚಲನ ವಲನಗಳ ಮೇಲೆ ಕಣ್ಣಿಟ್ಟು, ಹದ್ದಿನ ಕಣ್ಣನ್ನ ಇಟ್ಟು ಅವರ ಪ್ರತಿ ದಾಳಿಗೂ ಕೂಡ ಕೌಂಟರ್ ಅಟ್ಯಾಕ್ ಮಾಡಿ ಉತ್ತರ ಕೊಡ್ತಾ ಇದೆ. ಆಕಾಶದಲ್ಲೇ ಅವರ ದಾಳಿ ಏನೇನು ಮಾಡ್ತಿದ್ದಾರೆ ಅಲ್ಲೇ ಹೊಡೆದು ಬಿಸಾಕುವಂತ ಕೆಲಸಗಳ ಸಾಗ್ತಾ ಇದೆ. ಒಟ್ನಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಮುಂದೆ ಮಂಡಿಯೂರ್ತಾ ಇದೆ ಪಾಕಿಸ್ತಾನ. ಪ್ರತಿ ಬಾರಿ ಕೂಡ ವಿಫಲ ಆಗ್ತಾ ಇದೆ. ಭಾರತ ಎಲ್ಲೂ ಕೂಡ ಒಂದು ಚೂರು ಆಚೆ ಈಚೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಭಾರತೀಯ ಸೇನೆ ಆ ರೀತಿಯಾದಂಥ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಮುಟ್ಟು ನೋಡ್ಕೊಂಡಂಗೆ ಕೊಡೋದಂತಾರಲ್ಲ, ಇದೇ ಇರಬೇಕು. ಯಾಕಂದ್ರೆ ಆ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಕೊಡ್ತಿದೆ. ಈ ನಿಟ್ಟಿನಲ್ಲಿ ಇಸ್ರೇಲ್ ಮೂಲಕವಾಗಿ ಅಭಿವೃದ್ಧಿಪಡಿಸಿರುವಂಥ ಡ್ರೋನ್ಗಳನ್ನ ಬಳಸಿ ಎಲ್ಲಾ ರೀತಿಯಾದಂಥ ಉತ್ತರ ಕೊಡುವಂತ ಕೆಲಸ ಸಾಗ್ತಾ ಇದೆ. ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ದಾಳಿ ಆಯಿತು. ಅಲ್ಲಿರುವಂತ ಪ್ರಧಾನಿ ನಿವಾಸದ ಜಸ್ಟ್ 20 ಕಿಲೋಮೀಟರ್ ಅಲ್ಲೇ ದಾಳಿ ಆಯಿತು. ಮೋಸ್ಟ್ ವಾಂಟೆಡ್ ಟೆರರ್ ನಿವಾಸ ಲಾಹೋರ್ನಲ್ಲೂ ಕೂಡ ದಾಳಿ ಆಯಿತು. ಕರಾಚಿ ಅಲ್ಲಿನ ಪೋರ್ಟ್ ಈಗಾಗಲೇ ಧ್ವಂಸ ಆಗಿದೆ. ಜಿನ್ನಾ ಮಾರ್ಕೆಟ್ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮಾರ್ಕೆಟ್, ಅದು ಮಾರ್ಕೆಟೇ ಚಿಂದಿ ಚಿತ್ರಾನ್ನ ಆಗಿದೆ. ಈ ಮೂಲಕವಾಗಿ ಪಾಕಿಸ್ತಾನದ ಪ್ರತಿಯೊಂದು ಅಟ್ಯಾಕ್ಗೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಆಪರೇಷನ್ ಸಿಂಧೂರ ಈಗ 3.0 ಅದಕ್ಕೆ ಮುಂದೆ ಹೋಗಿದೆಯೇನೋ. ಯಾಕಂದ್ರೆ ಆ ರೀತಿಯಾದಂಥ ಅಟ್ಯಾಕ್ ಅಂದ್ರೆ ಅವರು ಮಾಡಿರುವಂತಹ ಪ್ರತಿ ದಾಳಿಗೂ ಕೂಡ ನಾವು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಿದ್ದೀವಿ. ಹೀಗಾಗಿನೇ ಪಾಕಿಸ್ತಾನದ ಎಲ್ಲಾ ದಾಳಿಗಳು ಕೂಡ ಫೇಲ್ ಆಗ್ತಾ ಇದೆ.